ಚಿಂತಾಮಣಿ ತಾಲೂಕಿನ ಬಾರ್ಲಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ 30ರಂದು ವಿಜೃಂಭಣೆಯ ಗುರುಪೂರ್ಣಿಮೆ ಮಹೋತ್ಸವ ಹಾಗೂ ಅನ್ನದಾನ ಕಾರ್ಯಕ್ರಮ. ನಮಸ್ಕಾರ, ಫೈರ್ ನ್ಯೂಸ್ ಕನ್ನಡ ಸುದ್ದಿ ವಿಭಾಗಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಾರ್ಲಹಳ್ಳಿ ಕ್ರಾಸ್ ಬಳಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ಆವರಣದಲ್ಲಿ ಮುಂಬರುವ ಜುಲೈ 30, 2026ರ ಗುರುವಾರದಂದು ವಿಜೃಂಭಣೆಯ ಗುರುಪೂರ್ಣಿಮೆ ಮಹೋತ್ಸವ ಹಾಗೂ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ದೇವಾಲಯದ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಯಿಬಾಬಾ ಮಂದಿರದ ಸದಸ್ಯರು, ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸಾಯಿಬಾಬಾನ ಕೃಪೆಗೆ ಪಾತ್ರರಾಗಬೇಕಾಗಿ ಮನವಿ ಮಾಡಿದ್ದಾರೆ. ಜುಲೈ 30ರ ಗುರುವಾರದಂದು ದೇವಾಲಯದ ಪ್ರಾಂಗಣದಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ಬೆಳಿಗ್ಗೆ 10 ಗಂಟೆಗೆ ಕಾಗತಿ ಶ್ಯಾಮಣ್ಣ ಮತ್ತು ತಂಡದವರಿಂದ ನಾದಸ್ವರ ಕಚೇರಿ, ಮಧ್ಯಾಹ್ನ 1 ಗಂಟೆಗೆ ಕಾಗತಿ ಮಂಜುನಾಥ್, ಲೀಲಾ ಲಕ್ಷ್ಮೀನಾರಾಯಣ್, ಕೀಬೋರ್ಡ್ ರಾಜೇಶ್, ರಿದಮ್ ಪ್ಯಾಡ್ ಚಂದ್ರಶೇಖರ್ ಇವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. ರಾತ್ರಿ 8 ಗಂಟೆಗೆ ಊಲವಾಡಿ ರಮೇಶ್ ಮತ್ತು ತಂಡದವರಿಂದ ಭಜನೆ ಕಾರ್ಯಕ್ರಮ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಸತತವಾಗಿ ಮಹಾ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ದೇವಾಲಯದಲ್ಲಿ ಪ್ರತಿ ಗುರುವಾರವೂ ನಿರಂತರವಾಗಿ ಅನ್ನದಾನ ಸೇವೆ ನಡೆಯುತ್ತಿದ್ದು, ಭಕ್ತಾದಿಗಳು ಈ ಅನ್ನದಾನ ಸೇವೆಗೆ ತಮ್ಮ ಹೆಸರಿನಲ್ಲಿ ದೇಣಿಗೆ ನೀಡಿ ಸಹಕರಿಸಬಹುದೆಂದು ಟ್ರಸ್ಟ್ ತಿಳಿಸಿದೆ. ಜೊತೆಗೆ ಮುಂಬರುವ ದಿನಗಳಲ್ಲಿ ದೇವಾಲಯದ ಆವರಣದಲ್ಲಿ ಸುಂದರ ರಾಜಗೋಪುರ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುತ್ತಿದ್ದು, ಭಕ್ತರು ತಮ್ಮ ಕೈಲಾದ ಧನ ಸಹಾಯವನ್ನು ನೀಡಿ ಪುಣ್ಯವಾಜರಾಗಬೇಕಾಗಿ ಟ್ರಸ್ಟಿಗಳು ವಿನಂತಿಸಿದ್ದಾರೆ. ಚಿಂತಾಮಣಿ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಈ ಪವಿತ್ರ ಗುರುಪೂರ್ಣಿಮೆ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಟ್ರಸ್ಟ್ ವಿನಂತಿಸಿದೆ. ಇದಿಷ್ಟು ಈ ಹೊತ್ತಿನ ಧಾರ್ಮಿಕ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೈರ್ ನ್ಯೂಸ್ ಕನ್ನಡ ಸುದ್ದಿ. ಓಂ ಶ್ರೀ ಸಾಯಿರಾಮ್. ಚಿಂತಾಮಣಿ ಮತ್ತು ಮುರುಗಮಲ್ಲ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಟ್ರಸ್ಟ್ನಿಂದ ದಿನಾಂಕ 30/7/2026ರಂದು ಗುರು ಪೌರ್ಣಿಮೆಯ ಪ್ರಯುಕ್ತ ದೇವಸ್ಥಾನದ ಪ್ರಾಂಗಣದಲ್ಲಿ ಬೆಳಗ್ಗೆ 10 ಗಂಟೆಗೆ ನಾದಸ್ವರ ಕಚೇರಿ, ಅದೇ ರೀತಿ ಮಧ್ಯಾಹ್ನ 1 ಗಂಟೆಗೆ ಸುಗಮ ಸಂಗೀತ, ಕಾಗತಿ ಮಂಜುನಾಥ್ ಮತ್ತು ಶ್ರೀಮತಿ ಲೀಲಾ ಲಕ್ಷ್ಮೀನಾರಾಯಣ ಅವರು ಕೀಬೋರ್ಡ್ ರಾಜೇಶ್ ರಿದಮ್ ಪ್ಯಾಡ್ರಿಂದ ಇವರು ಹಮ್ಮಿಕೊಂಡಿರುತ್ತಾರೆ. ಅದೇ ರೀತಿ ಬೆಳಗ್ಗೆ 8 ಗಂಟೆಗೆ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಜನರು ಆ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ಗುರುಪೌರ್ಣಿಮೆಯ ಪ್ರಯುಕ್ತ ದೇವಸ್ಥಾನದ ಪ್ರಾಂಗಣದಲ್ಲಿ ಅನ್ನದಾನ ಏರ್ಪಡಿಸಿದ್ದು, ಭಕ್ತರು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅನ್ನದಾನವನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ಟ್ರಸ್ಟ್ ವತಿಯಿಂದ ಪ್ರತಿ ಗುರುವಾರ ಅನ್ನದಾನವನ್ನು ಏರ್ಪಡಿಸಿದ್ದು, ಪ್ರತಿ ಗುರುವಾರದಂದು ಸಾಯಿಬಾಬಾ ಹೆಸರಲ್ಲಿ ದೇವರ ಹೆಸರಲ್ಲಿ ಜನಗಳಿಗೆ ಅನ್ನದಾನ ಏರ್ಪಡಿಸಿದ್ದು, ಪ್ರತಿ 5 ಜನರಿಗೆ 201, ಪ್ರತಿ 10 ಜನ ಅನ್ನದಾನವನ್ನು ಮಾಡಬೇಕಾಗಿ ವಿನಂತಿ. ಅದೇ ರೀತಿ ಪ್ರತಿ 10 ಜನರಿಗೆ ಅನ್ನದಾನ ಮಾಡಲು 401, ಅವರು ಅಪೇಕ್ಷಿಸಿದ ದಿನದಂದು ಅನ್ನದಾನ ಮಾಡಲು 2116ಗಳನ್ನು ಪಡೆದು ರಸೀದಿಯನ್ನು ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಜನರಲ್ಲಿ ಮತ್ತು ಭಕ್ತಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ನಂತರದ ದಿನಗಳಲ್ಲಿ ದೇವಸ್ಥಾನಕ್ಕೆ ಗೋಪುರದ ನಿರ್ಮಾಣ ಏರ್ಪಾಟು ಮಾಡಿದ್ದು, ಭಗವಂತನ ಕೃಪೆಗೆ ಜನಗಳು ಪಾತ್ರರಾಗಿ ಮತ್ತು ಭಗವಂತನ ಗೋಪುರದ ನಿರ್ಮಾಣಕ್ಕೆ ಭಕ್ತಾದಿಗಳು ತಮ್ಮ ಕೈಲಾದ ಧನ ಸಹಾಯವನ್ನು ಮಾಡಬೇಕಾಗಿ ಜನಗಳಲ್ಲಿ ಮತ್ತು ಭಕ್ತಾದಿಗಳಲ್ಲಿ ವಿನಂತಿ. ಹಮ್ಮಿಕೊಂಡು ದಯವಿಟ್ಟು ಭಕ್ತಾದಿಗಳೆಲ್ಲ ಸಕಾಲಕ್ಕೆ ಆಗಮಿಸಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 10 ಗಂಟೆವರೆಗೂ ಭಜನೆ ಕಾರ್ಯಕ್ರಮ ಮತ್ತು ಅನ್ನದಾನ ಕಾರ್ಯಕ್ರಮ ಇರುತ್ತದೆ. ಇದೇ ಬಾರ್ಲಹಳ್ಳಿ ಕ್ರಾಸಲ್ಲಿ ದಯವಿಟ್ಟು ಭಕ್ತಾದಿಗಳೆಲ್ಲ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಚಿಂತಾಮಣಿ ನಗರ ಗ್ರಾಮಸ್ಥರು ಎಲ್ಲ ಬಂದು ದಯವಿಟ್ಟು ಸಾಯಿರಾಮ್ ಕೃಪೆಗೆ ಪಾತ್ರರಾಗಬೇಕೆಂದು ನಮ್ಮಲ್ಲಿ ವಿನಂತಿ ಮಾಡ್ತಾರೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.